ಬನ್ನಿ ಇವತ್ತು ಮದುವೆ ಮನೆಗಳಲ್ಲಿ ಮಾಡೋಂಥ ರವಾ ವಾಂಗಿಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ. ರೆಗ್ಯುಲರಾಗಿ ಅನ್ನದಿಂದ ವಾಂಗಿಬಾತ್ ಮಾಡ್ಕೊಳ್ತಾ ಇದ್ದೀವಿ, ಅದು ಎಲ್ರಿಗೂ ಗೊತ್ತಿರುತ್ತೆ. ಈ ರವೆಯಿಂದ ಮಾಡಿ ಎಷ್ಟು ರುಚಿಯಾಗಿ ಬರುತ್ತೆ ಗೊತ್ತಾ. ಎವ್ರಿ ವೀಕು ಕೇಳ್ತಾರೆ ಮಾಡಿಕೊಡಿ ಅಂತ, ಅಷ್ಟು ಚೆನ್ನಾಗಿರುತ್ತೆ. ಸುಲಭವಾಗಿ ಮಾಡ್ಕೋಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಕಡಾಯಿ ಇಟ್ಬಿಟ್ಟು ಸ್ವಲ್ಪ ಧಾರಾಳವಾಗಿ ಎಣ್ಣೆ ಹಾಕಬೇಕಾಗತ್ತೆ. ಇದಕ್ಕೆ ನಾನಿಲ್ಲಿ 3-4 ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಮತ್ತು ಬೇಸಿಕ್ ಒಗ್ಗರಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಇಂಗು, ಕರ್ಬೇವಿನ ಸೊಪ್ಪು, ಟೇಸ್ಟ್ಗೋಸ್ಕರ ಗೋಡಂಬಿ ಹಾಕಿದ್ರಂತೂ ತುಂಬ ರುಚಿಯಾಗಿ ಬರುತ್ತೆ. ಆಮೇಲೆ 1 ಕಪ್ಪು ಬಾಂಬೆ ರವೆಗೆ ಮಾಡ್ತಾಯಿದ್ದೀನಿ ನಾನು. ಇದು ಬಾಂಬೆ ರವೆಲ್ಲಿ ಮಾಡಿದ್ರೇ ಚೆನ್ನಾಗಿ ಬರೋದು. ಮತ್ತು ಒಂದು ಚಿಟಿಕೆ ಅರಿಶಿನ. ಈ ರವೆ ಹಾಕಿದ ತಕ್ಷಣ ಎಣ್ಣೆ ಹಾಕಿರ್ತೀವಲ್ವ ಧಾರಾಳವಾಗಿ, ಚೆನ್ನಾಗಿ ಹುರಿಬೇಕು. ಆ ರವೆ ಎಲ್ಲ ಅರಳ್ಬಿಡ್ಬೇಕು ಆ ಎಣ್ಣೆಲೇ, ಅದೇ ಮೇಯ್ನ್ ಇಲ್ಲಿ. ಆಮೇಲೆ ಇಲ್ಲಿ ನೇರಳೆ ಕಲರ್ ಬದನೆಕಾಯಿ ಬರುತ್ತೆ ನೋಡಿ, ಅದರಲ್ಲಿ ಮಾಡಿದ್ರೆ ಭಾಳ ರುಚಿಯಾಗಿರುತ್ತೆ. ನಿಮಗೆ ಸಿಗಲಿಲ್ಲ ಅಂದರೆ ಗ್ರೀನ್ ಕಲರ್ ಬರುತ್ತಲ್ಲ ಬದನೆಕಾಯಿ, ಅದರಲ್ಲೇ ಮಾಡ್ಕೋಬೋದು. ಆ ಬದನೆಕಾಯಿ ರವೆ ಜೊತೆಗೆ ಹುರಿದಾಗ್ಲೇ ಸ್ವಲ್ಪ ಮೆತ್ತಗೆ ಆಗೋಗುತ್ತೆ. ಮತ್ತೆ ಸಪ್ರೇಟಾಗೇನು ಹುರಿಯೋದೇನು ಬೇಡ. ಬದನೆಕಾಯಿ ಸೇರಿಸಿದ್ಮೇಲೆ ಸ್ವಲ್ಪ ಬಾಡಿಸಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ವಾಂಗಿಬಾತ್ ಪುಡಿ ಮನೇಲೇ ಮಾಡಿದಂಥ ಪೌಡ್ರ್ ಇದು, ನೀವು ರೆಡಿಮೇಡ್ ಕೂಡ ಬಳಸ್ಕೋಬೋದು. 3 ಟೀ ಸ್ಪೂನ್ ವಾಂಗಿಬಾತ್ ಪುಡಿ ಹಾಕಿ 1 ಕಪ್ಪು ರವೆಗೆ 3 ಕಪ್ಪು ನೀರು, ಜೊತೆಗೆ 1 ಟೀ ಸ್ಪೂನ್ ಬೆಲ್ಲದ ಪುಡಿ ಕೂಡ ಸೇರಿಸ್ಕೊಳ್ಳಿ. ಚೆನ್ನಾಗಾಗುತ್ತೆ ಅವಾಗ. ಬದನೆಕಾಯಿ, ರವೆ, ನೀರು ಎಲ್ಲ ಸೇರಿಸಿದ್ದೀವಲ್ವಾ, ಈಗ ಸ್ವಲ್ಪ ಮುಚ್ಚಿಟ್ಬಿಡಿ. ಆ ನೀರು ಕುದೀತಾ ಇದ್ದಾಗಲೇ ರವೆನೂ ಬೆಂದೋಗುತ್ತೆ, ಬದನೆಕಾಯಿ ಕೂಡ ತುಂಬ ಬೇಗ ಬೇಯುತ್ತೆ. ಮೊದಲೇ ಹುಣಸೆಹಣ್ಣು ರಸ ಸೇರಿಸ್ಬಾರ್ದು ನೋಡಿ, ನಾನು ಕೊನೆಯಲ್ಲಿ ಸೇರಿಸ್ತಾ ಇದ್ದೀನಿ. ರವೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಒಂದು ಚಿಕ್ಕ ನೆಲ್ಲಿಕಾಯಿ ಸೈಜು ಹುಣಸೆಹಣ್ಣನ್ನು ನೆನೆಸ್ಬಿಟ್ಟು ಅದರ ರಸನ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಿಟ್ಬಿಡಿ. ಈಗ ಸೂಪರ್ ಆದ ರವೆ ವಾಂಗಿಬಾತ್ ರೆಡಿ ಆಗುತ್ತೆ. ಫೈನಲ್ ಟಚ್ಗೆ ಸ್ವಲ್ಪ ಕೊಬ್ಬರಿ ತುರಿ, ಸಣ್ಣದಾಗಿ ಹೆಚ್ಚಂಥ ಕೊತ್ತಂಬರಿ ಸೊಪ್ಪು ಮತ್ತು 1-2 ಟೀ ಸ್ಪೂನು ತುಪ್ಪ. ಎಷ್ಟು ಘಮ 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 ಅಂತ ಇರುತ್ತೆ ಗೊತ್ತಾ. ಮತ್ತು ಇಲ್ಲಿ ತೆಂಗಿನಕಾಯಿ ತುರಿ ಸೇರಿಸ್ಬೇಡಿ, ಕೊಬ್ಬರಿ ತುರಿನೇ ಸೇರಿಸ್ಬೇಕು ವಾಂಗಿಬಾತ್ಗೆ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ನೀವು ಮನೇಲಿ ಮಾಡಿಕೊಡಿ. ಮನೆ ಮಂದಿಗೆಲ್ಲ ಇಷ್ಟ ಆಗದೇ ಇದ್ದರೆ ಕೇಳಿ, ಎಲ್ಲರೂ ಲೈಕ್ ಮಾಡಿ ಮತ್ತೆ ಮತ್ತೆ ಮಾಡು ಅಂತ ನಿಮ್ಮನ್ನು ಪೀಡಿಸ್ತಾರೆ. ಅಷ್ಟು ಇಷ್ಟ ಆಗುತ್ತೆ. ಖಂಡಿತ ಟ್ರೈ ಮಾಡಿಬಿಟ್ಟು ವೀಣಾ ಲಕ್ಷ್ಮೀನಾರಾಯಣ್ ಪೇಜಲ್ಲಿ, ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ನಿಮ್ಮ ಕಮೆಂಟ್ಸನ್ನು ಪಾಸ್ ಮಾಡಿ. ಖಂಡಿತ ನಾನು ಕಮೆಂಟ್ಸ್ ನೋಡಿ ಫೀಡ್ಬ್ಯಾಕ್ ತೊಗೊಳ್ತೀನಿ. ಮತ್ತೆ ಬೇರೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ, ಬಾಯ್.